ಮತ್ತೊಮ್ಮೆ ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟ, ಮೈ ಮೇಲೆ ಪಟಾಕಿ ಸಿಡಿಸಿಕೊಂಡು ಸಂಭ್ರಮಿಸಿದ್ದಾರೆ. ಇದೇ ಹುಚ್ಚಾಟ ಬೇಡ ಅನ್ನೋದು. ಫ್ಯಾನ್ಸ್ ಸಂಭ್ರಮ ನಿಯಂತ್ರಿಸೋದಕ್ಕೆ ಪೊಲೀಸರದಂತೂ ಹರಸಾಹಸ. ಲಾರಿ ಮೇಲೆ ಹತ್ತಿ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. ಪೊಲೀಸರಿಗೆ ಅಭಿಮಾನಿಗಳು ದೊಡ್ಡ ತಲೆನೋವು ತಂದಿಟ್ಬಿಟ್ಟಿದ್ದಾರೆ. ನೀವೇನೇ ಕಂಟ್ರೋಲ್ ಮಾಡಿ, ಎಷ್ಟೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಿ, ನೀವೆಲ್ಲರೂ ಪೊಲೀಸರನ್ನು ನಿಯೋಜನೆ ಮಾಡಿ, ಸಿಟಿ ರೌಂಡ್ಸ್ ಹಾಕಿ, ಕೆಲವು ನೋಡಿ ಇದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲಾರಿ ಮೇಲೆ ಹತ್ತಿ ಬಟ್ಟೆ ಬಿಚ್ಚಿ ಕುಣಿದು ಕುಪ್ಪಳಿಸ್ಬಿಟ್ಟಿದ್ದಾರೆ. ಅದು ಯಾವುದೋ ಗೂಡ್ಸ್ ಲಾರಿ, ಅದೆಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು. ಆ ಸೆಲೆಬ್ರೇಷನ್ ಟೈಮಲ್ಲಿ ಅಲ್ಲಿ ಪಾಸ್ ಆಗ್ತಿತ್ತು. ಲಾಸ್ಟ್ ಟೈಮ್ ನಾವು ಸೆಲೆಬ್ರೇಷನ್ ಇದು ವಿಧಾನಸೌಧದ ಮುಂದೆನೇ ನೋಡಿದ್ವಿ ಈ ಸೀನ್ಗಳು. BMTC ಬಸ್ ಹೋಗ್ಬೇಕಾದ್ರೆ ಅದನ್ನೇ ತಡೆದು ಹತ್ತು ನಿಲ್ಲಿಸಿ ಕುಣಿಯೋದೆಲ್ಲ ಮಾಡಿದ್ರು. ಇದು ಒಂದು ಲಾರಿ ಮೇಲೆ ಈ ಥರ ಫ್ಯಾನ್ಸ್ ಹತ್ತಿ ಕುಣಿದಿದ್ದಾರೆ. ಪೊಲೀಸರು ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒದ್ದಾಡ್ತಿದ್ದಾರೆ. ಮತ್ತೊಂದು ಕಡೆ ಇನ್ನೆಲ್ಲೋ ಮೈ ಮೇಲೆ ಪಟಾಕಿ ಹಾಕ್ಕೊಂಡು ಸಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಲಾರಿ ಹತ್ತೋದು, ಇನ್ಯಾವುದೋ ಗಾಡಿ ಹೋಗ್ತಾ ಇದ್ದಾರೆ, ಯಾವುದೋ ಕಾರಲ್ಲಿ ಹೋಗ್ತಿರ್ತಾರೆ, ಅಡ್ಡ ಹಾಕೋದು. ನೋಡಿ ಮತ್ತೊಂದು ಕಡೆ ನೋಡಿ ಪಟಾಕಿ ಹಚ್ಚಿ ಸೆಲೆಬ್ರೇಟ್ ಮಾಡೋದು. ಏನಾದರೂ ಅವಘಡ ಆದರೆ ಲೈಫ್ ಲಾಂಗ್ ಸಫರ್ ಆಗಬೇಕಾಗುತ್ತೆ. ಇವತ್ತು ಒಂದಿನ ಜೋಶು, ಸೆಲೆಬ್ರೇಷನ್ನು ಕರೆಕ್ಟು, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ अगली बार भी और जीतेंगे. ನೋಡಿ, ಕ್ರ್ಯಾಕರ್ಸ್ಗಳನ್ನೆಲ್ಲ ಬಾಕ್ಸ್ ಸಮೇತವಾಗಿ ಅದಕ್ಕೆ ಬೆಂಕಿ ಹಚ್ಚಿ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಆ ರೀತಿಯಾಗಿ ಫೈರ್ ಕ್ರ್ಯಾಕರ್ಸ್ಗಳನ್ನ ಬಳಸೋದಕ್ಕೆ ಹೋಗಿನೇ ಅಲ್ಲಲ್ಲಿ ಸಮಸ್ಯೆಗಳಾಗ್ತಾ ಇರೋದು. ಒಂದು 4 ಜನ ಯುವಕರು ಸೇರಿದ ತಕ್ಷಣ ಜೋಶ್ ಹೆಚ್ಚಾಗಿರುತ್ತೆ, ಸೆಲೆಬ್ರೇಷನ್ ಕೂಡ ಜೋರಾಗ್ತಾ ಇದೆ. ಬಟ್ ಅದು ಮಿತಿಯನ್ನ ಮೀರಿ ಹೋದಾಗ ನೋಡೋರ್ಗೂ ಕೂಡ ಭಯ ಆಗುತ್ತೆ, ಏನು ಸಮಸ್ಯೆ ಮಾಡ್ಕೋತಾರು ಅಂತ. ನೋಡಿ, ಇಡೀ ಕ್ರ್ಯಾಕರ್ಸ್ ಡಬ್ಬನ ತಲೆ ಮೇಲೆ ಹೊತ್ಕೊಂಡು ಫೈರ್ ಮಾಡೋದು, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೆಂಕಿ ಹೊತ್ಕೊಳ್ತು ಅಂತ ಹೇಳಿದ್ರೆ ಓಡಾಡೋದಕ್ಕೂ ಸ್ಥಳ ಇಲ್ಲ, ಆ ರೀತಿಯಾಗಿ ಜನ ಸೇರಿದ್ದಾರೆ. ಸೊ ಇದನ್ನೆಲ್ಲ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇದು ಒಂದೆರಡು ಕಡೆಗಳಲ್ಲ. ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಒಂದು ಬೆಳಗಾವಿ, ಆಮೇಲೆ ಬೀದರ್, ಎರಡೂ ಕಡೆ ಕೂಡ ಸೇಮ್ ಸಮಸ್ಯೆ. ಬೀದಿನಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ಸಂಭ್ರಮಿಸಿದ್ರೆ ಓಕೆ, ಬಟ್ ಅದು ರಿಸ್ಕ್ ಆಗಬಾರ್ದು. ದೊಡ್ಡ ದೊಡ್ಡ ಕ್ರ್ಯಾಕರ್ಸ್ಗಳು, ಮೇಲ್ಗಡೆ ಫ್ಲೈ ಆಗುವಂಥ ಕ್ರ್ಯಾಕರ್ಸ್ಗಳನ್ನು ಆ ರೀತಿ ಬೀದಿಗಳಲ್ಲಿ ಹಚ್ಚಿದ್ದಾರೆ. ಏನಾದರೂ ಮಿಸ್ ಫ್ಲೈ ಆಯಿತು, ಯಾರಿಗಾದರೂ ತಾಕ್ತು, ಏನು ಕತೆ? ಸೊ ಹೀಗಾಗಿನೇ ಹೇಳಿರೋದು, ಸಾರ್ವಜನಿಕ ಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡೋದೇ ಬೇಡ ಅಂತ. ಮನೆಗಳಲ್ಲಿ, ನಿಮ್ಮ ಪ್ರೈವೇಟ್ ಪ್ಲೇಸಸ್ಗಳಲ್ಲಿ ಮಾಡ್ಕೊಳ್ಳಿ, ಬಟ್ ಬೀದಿಗೆ ಬರಬೇಡಿ ಸೆಲೆಬ್ರೇಷನ್ ಹೆಸರಲ್ಲಿ ಅನ್ನೋದು. ಅದಾದ ನಂತರನೂ ಕೂಡ, ಗೈಡ್ಲೈನ್ಸ್ ಕೊಟ್ಟ ನಂತರನೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಇದೆ ನೋಡಿ. ಪಟಾಕಿಗಳನ್ನು ರೋಡ್ನಲ್ಲೇ ಹಚ್ಚಿದ್ದಾರೆ. ಬೆಳಗಾವಿ ಸೆಲೆಬ್ರೇಷನ್ ಅಲ್ಲಿ ಆಗಿರೋ ಹುಚ್ಚಾಟದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಒಂಥರ ಈ ಅನ್ಸ್ಟಾಪಬಲ್ ಅನ್ನಂಗೆ ಆಗೋಗಿದೆ ಇವತ್ತು RCB ಫ್ಯಾನ್ಸ್ ಕತೆ. ಅನ್ಕಂಟ್ರೋಲಬಲ್, ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಪೊಲೀಸರ ಕೈಲಿ. ಪೊಲೀಸರೇನು ಕೈ ಕಟ್ಟಿ ಕೂತಿಲ್ಲ. ಎಲ್ಲ ಒಂದು ಕಡೆ ಜನರನ್ನು ಚದುರಿಸಕ್ಕೆ ಹೋದ್ರೆ ಇನ್ನೊಂದು ಕಡೆ ಇದು ಶುರು ಆಗಿರುತ್ತೆ. ಈ ಕಡೆ ಇವ್ರನ್ನ ಚದುರಿಸ್ತೀವಿ ಅಂತಂದ್ರೆ ಮತ್ತೆ ಅಲ್ಲೆಲ್ಲೋ ದೂರದಲ್ಲಿ ಇನ್ನೊಂದು ಟೀಮು, ಇನ್ನೊಂದಷ್ಟು ಜನರ ತಂಡ, ಹಿಂಗೇನೋ ಸೆಲೆಬ್ರೇಷನ್ ಶುರು ಮಾಡಿಬಿಟ್ಟಿರ್ತಾರೆ. ಅದು ಒಂದ್ಸಲ ಹಚ್ಚಿ ನೆಲದ ಮೇಲೆ ಇಟ್ಟರೆ ಆಕಾಶದಲ್ಲಿ ಹೋಗಿ ಸಿಡಿಬೇಕು. ಅದು 100 ಶಾಟ್ಸ್ 101 ಶಾಟ್ಸ್ ಏನೋ ಇರುತ್ತೆ. ಅದು ಇವ್ರು ಹಂಗೆ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರೆ, ಆಕಾಶಕ್ಕೆ ಹೋಗಿ ಸಿಡಿಯೋದು, ಯಾರ್ದೋ ಮನೆ ಕಿಟಕಿಗೆ ಹೋಗಿ ನುಗ್ಗಿದ್ರೆ, ಇನ್ಯಾರೋ ಬೈಕಲ್ಲಿ ಬರ್ತಾ ಇರೋರ್ಗೆ ಹೋಗಿ ತಾಗಿದ್ರೆ, ಇವ್ರಿಗೆ ತೊಂದರೆ ಮಾಡ್ಕೋತಾರೋ ಇಲ್ವೋ, ಅದು ಇನ್ನೊಬ್ರಿಗೆ ತೊಂದರೆ ಆದರೆ ಪಾಪ ಸೆಲೆಬ್ರೇಷನ್ನಲ್ಲೇ ಯಾರೋ ಭಾಗಿಯಾಗಿಲ್ಲ ಅನ್ಕೊಳ್ಳಿ, ಯಾರಿಗೋ ಏನೋ ಆದರೆ ತೊಂದರೆ ಆಗುತ್ತೆ. ಇವಾಗ ಸ್ಟಾರ್ಟ್ ಆಗ್ತಿದೆ, ಇನ್ನೂ ಎಷ್ಟು ಬೆಳತನಕ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈಗ ಸಣ್ಣಂಗೆ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಸಿ, ಎವ್ರಿವನ್ ಇಸ್ ಸೆಲೆಬ್ರೇಟಿಂಗ್. ಅನ್ಕೊಂಡಿದ್ರೆ ಕಪ್ ಗೆಲ್ಲುತ್ತೆ ಅಂತ ಪಕ್ಕ. ಒಂದ್ಸರ್ತಿ ನಮ್ ಕಪ್ ಅಂದ್ರೆ ಇನ್ ನೆಕ್ಸ್ಟ್ ಎಲ್ಲ ನಮ್ ಕಪ್ ನಮ್ದೇ. ಹೆಂಗಿತ್ತು ಇವತ್ತಿನ ಮ್ಯಾಚ್? ಅಲ್ಟಿಮೇಟ್. ಯಾರು ಯಾವ ರೀತಿ ಹೆಂಗಿತ್ತು? ಕೊಹ್ಲಿ ಅಂತೂ ಅನ್ಬಿಟೇಬಲ್. ಆ್ಯಂಡ್ ಅವರು ಫಸ್ಟ್ ಡೇ ಬೌಲಿಂಗ್ ಚೂಸ್ ಮಾಡಿ ದೇ ಮೇಡ್ ಇಟ್ ಅ ರೈಟ್ ಡಿಸಿಷನ್. ಯಾ, ಇಟ್ ವಾಸ್ ಅ ಗ್ರೇಟ್ ಮ್ಯಾಚ್. ಹೆಂಗೆ ಎಂಜಾಯ್ ಮಾಡ್ತಾ ಇದ್ರಿ ಸೆಲೆಬ್ರೇಷನ್? ಯಾವ ರೀತಿ? ಫುಲ್ ಆನ್ ಫ್ಯಾಮಿಲಿ ಎಂಜಾಯ್ ಮಾಡಿದ್ವಿ. ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಎಸ್. ಅಣ್ಣ
ಸೊ ಈಗ ಸೆಲೆಬ್ರೇಷನ್ ಅತಿರೇಕಕ್ಕೆ ಹೋಗಿರೋ ದೃಶ್ಯಗಳು ನೀವು ನೋಡ್ತಾ ಇರೋದು. ಅಲ್ಲಲ್ಲಿ ಹುಚ್ಚಾಟಗಳಿಗಾಗಲೇ ಶುರು ಆಗೋಗಿದೆ. ಒಂದು ಕಡೆ ಲಾರಿ ಮೇಲೆ ಜನ ಹತ್ತು ಕುಣಿತಿದ್ದಾರೆ, ಮತ್ತೊಂದು ಕಡೆ ಹೊಡೆದಾಟ ಆಗಿದೆ. ತಕ್ಷಣ ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ದೃಶ್ಯ, ಪಟಾಕಿಗಳನ್ನು ಹಚ್ಕೊಂಡು ಹೆಂಗೆ ಬೇಕಂಗೆ ಹುಬ್ಬಳ್ಳಿಯಲ್ಲಿ ಹುಚ್ಚಾಟ ಮಾಡಿರೋ ದೃಶ್ಯ. ಬೀದರ್, ಬಾಗಲಕೋಟೆ, ಹುಬ್ಬಳ್ಳಿಯಲ್ಲಿ, ಬೆಳಗಾವಿಯಲ್ಲೂ ಲಾಠಿ ಚಾರ್ಜ್ ಆಗಿದೆ. ಇನ್ನು ಉಳಿದ ಕಡೆಗಳಲ್ಲಿ ಈ ರೀತಿಯಾಗಿ ಫ್ಯಾನ್ಸ್ ಸಂಭ್ರಮ ಅತಿರೇಕಕ್ಕೆ ಹೋಗಿ ಒಂದಷ್ಟು ಕಡೆ ಹೊಡೆದಾಟ ಬಡ್ದಾಟ, ಮತ್ತೊಂದು ಕಡೆ ಪೊಲೀಸರೇ ಲಾಠಿ ಕೈಗೆತ್ಕೊಂಡಿದ್ದಾರೆ. ಇನ್ನೊಂದಷ್ಟು ಕಡೆ ರಸ್ತೆಗಳಲ್ಲಿ ಈ ವಾಹನಗಳನ್ನು ಅಡ್ಡ ಹಾಕೋದು, ಲಾರಿ ಮೇಲೆ ಹತ್ತು ಕುಣಿಯೋದು, ಅಥವಾ ಅವ್ರದ್ದೇ ಬೈಕೋ ಕಾರೋ ಇನ್ನೇನೋ ತಂದು ರಸ್ತೆಯಲ್ಲಿ ಹುಚ್ಚಾಟ ಆಡೋದು, ಈ ಥರದ್ದೆಲ್ಲ ಈ ಹಿಂದೆನೂ ನೋಡಾಗಿತ್ತು ಸಿಚುವೇಶನ್ಸು. ಹಾಗಾಗಿ ಪೊಲೀಸರು ಡಬಲ್ ಅಲರ್ಟ್ ಆಗಿದ್ರು. ಇದಕ್ಕೆ ಮುಂಚೆ ಜನರನ್ನು ಅಲರ್ಟ್ ಮಾಡಿದ್ರು, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಈ ಸಲ ಅದಕ್ಕೆಲ್ಲ ಅವಕಾಶ ಇಲ್ಲ. ರಸ್ತೆಗೆ ಬಂದು ಹಿಂಗೆಲ್ಲ ಹುಚ್ಚಾಟ ಆಡಬೇಡಿ, ಸೆಲೆಬ್ರೇಟ್ ಮಾಡಬೇಡಿ, ನಿಮ್ಮ ಮನೇಲಿ ಮಾಡಿ, ನಿಮ್ಮ ಖಾಸಗಿ ಸ್ಥಳಗಳಲ್ಲಿ ಮಾಡ್ಕೊಳ್ಳಿ, ರಸ್ತೆಗಳಲ್ಲಿ ಹುಚ್ಚಾಟ ಆಗಬಾರ್ದು ಅಂತೆಲ್ಲ ಏನೇ ಎಚ್ಚರಿಕೆ ಕೊಡಿ. ನೀವು ಒಂದು ಸಲ ಗೆದ್ದಾದ್ಮೇಲೆ ಆ ಹುಚ್ಚಾಟ ಅಭಿಮಾನ ಅದು ತಡೆದು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ಲ. ಹೇಳಿ ಕೇಳಿ RCB ಟೀಮು ಅಭಿಮಾನಿಗಳ ಸಾಗರ. ಎಲ್ಲ ಟೀಮಿಗೆ ಕಂಪೇರ್ ಮಾಡಿದ್ರೆ ಅತಿ ದೊಡ್ಡ ಫ್ಯಾನ್ಸ್ ಇರುವಂಥ ಏಕೈಕ ಟೀಮು. ಅಷ್ಟು ಕ್ರೇಜ್ ಕಾ ಬಾಪ್, ಅಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿರುವಂಥ ಟೀಮು ಇವತ್ತು 2ನೇ ಸಲ ಬ್ಯಾಕ್ ಟು ಬ್ಯಾಕ್ ಕನ್ಸಿಕ್ಯೂಟಿವ್ ಆಗಿ IPL ಟ್ರೋಫಿ ಗೆದ್ದಿದೆ, ಚಾಂಪಿಯನ್ಸ್ ಆಗಿದ್ದಾರೆ. ಸೆಲೆಬ್ರೇಷನ್ ಜೋರಾಗಿ ಆಯ್ತು ಎಲ್ಲ ಕಡೆ. ಪೊಲೀಸರು ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಹಾಗಾಗಿನೂ ಪರಿಸ್ಥಿತಿ ಕೈ ಮೀರಿ ಹೋಗಿ ಬೀದರ್, ಮಂಡ್ಯ, ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ ಇಲ್ಲೆಲ್ಲ ಕೂಡ ಒಂದಷ್ಟು ಕಿರಿಕ್ಗಳಾಗಿದೆ. ಪೊಲೀಸರು ಕೆಲವು ಕಡೆ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ, ಇನ್ನೊಂದು ಕಡೆ ಲಾಠಿ ಚಾರ್ಜ್ ಮಾಡಿ ಜನರನ್ನು ಚದುರಿಸಿದ್ದಾರೆ. ಅಷ್ಟಿದ್ರೂ ಕೆಲವು ಕಡೆಗಳಲ್ಲಿ ಇನ್ನೂ ಕಂಟ್ರೋಲಿಗೆ ಬರ್ತಾ ಇಲ್ಲ ಸಿಚುವೇಶನ್. ಮಧ್ಯರಾತ್ರಿ ಆಗ್ತಾ ಬಂತು, ಇನ್ನೂ ಕೂಡ ರಸ್ತೆಗಳಲ್ಲಿ ಈ ರೀತಿ ಹುಚ್ಚಾಟ ಮುಂದುವರಿತಾ ಇದೆ ಎಷ್ಟೋ ಕಡೆಗಳಲ್ಲಿ. ಈ ಫ್ಯಾನ್ಸ್ ಲಂಗು ಲಗಾಮು ಇಲ್ಲದ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಪೊಲೀಸರು ಎಷ್ಟು ಅಂತ ನಿಯಂತ್ರಿಸೋದಕ್ಕೆ ಸಾಧ್ಯ, ಕೈಲಾದಷ್ಟು ಅವರು ನಿಯಂತ್ರಿಸ್ತಾ ಇದ್ದಾರೆ. ಬಟ್ ಕೆಲವು ಕಡೆಗಳಲ್ಲಿ ಅದು ಅತಿರೇಕಕ್ಕೆ ಹೋಗ್ತಾ ಇದೆ.